ಬಿಜೆಪಿ ರಾಜ್ಯಾಧ್ಯಕ್ಷರು ಏನು ಹೇಳಿದ್ರು ಜನಾರ್ದನ್ ರೆಡ್ಡಿ ಬಂಧನದ ಬಗ್ಗೆ? ಸಿಬಿಐ ಕಾಂಗ್ರೆಸ್ನ ನೆರಳು, ಕೇಂದ್ರದ ಕೈಗೊಂಬೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಬಿಐ ಕಾಂಗ್ರೆಸ್ ಪಕ್ಷದ ನೆರಳಲ್ಲಿದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಭಾರತೀಯ ಜನತಾ ಪಾರ್ಟಿಗೆ ಮುಂಚೆಯಿಂದನೂ ಕೂಡ ಸಿಬಿಐ ಬಗ್ಗೆ ವಿಶ್ವಾಸ ನಮಗಿಲ್ಲ ಅನ್ನೋಂಥ ಅಂಶನ ಹೇಳ್ಕೊಂಡೇ ಬಂದಿದ್ದೀವಿ. ಯಾತಕ್ಕೆ ಅಂದ್ರೆ ಈಗಿನ ಕೇಂದ್ರದ ಕಾಂಗ್ರೆಸ್ ನಾಯಕರು ಸಿಬಿಐನ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋಂಥ ಅನೇಕ ಉದಾಹರಣೆಗಳು ಇವತ್ತು ದೇಶದಲ್ಲಿದೆ. ಸೊ ಈ ಸಿಬಿಐ ಈಗ ಕಾಂಗ್ರೆಸ್ಸಿನ ಕಪ್ಪು ನೆರಳಾಗಿ ಹೊರಗೆ ಬಂದಿರೋದು ಅದರ ಒಂದು ಸಂಕೇತ ಜನಾರ್ದನ್ ರೆಡ್ಡಿ ಅವರ ಬಂಧನ. ಕಾನೂನಿನ ಮುಖಾಂತರ ಜನಾರ್ದನ್ ರೆಡ್ಡಿ ಅವರು ಹೋರಾಟವನ್ನು ನಡೆಸ್ತಾರೆ. ಅದರ ಮುಖಾಂತರ ನ್ಯಾಯ ಅನ್ಯಾಯ ಹೊರಗೆ ಬರೋದಿದೆ. ಆಗ ಸಿಬಿಐನ ಬಂಡವಾಳ ಹೊರಗೆ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅವರ ಹೇಳಿಕೆಯನ್ನು ನೋಡಿದರೆ ಅಪ್ಪಟ ಚಿನ್ನ ರೆಡ್ಡಿ ಬ್ರದರ್ಸ್ ಎಲ್ಲದರಿಂದಲೂ ಹೊರಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರೆಡ್ಡಿ ಬಂಧನ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಿಎಂ ಸದಾನಂದ ಗೌಡರು ಆರೋಪ ಬಂದಾಕ್ಷಣ ಯಾರೂ ಅಪರಾಧಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ, ರೆಡ್ಡಿ ಬಂಧನ ತಮ್ಮ ಗಮನಕ್ಕೆ ಬಂದಿದೆ, ಈ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಹೇಳಿದರು. ಅಲ್ಲದೆ ಶ್ರೀರಾಮುಲು ರಾಜೀನಾಮೆ ಬಗ್ಗೆ ಮಾತನಾಡಿದ ಸಿಎಂ, ಶ್ರೀರಾಮುಲು ಅವರ ಮನವೊಲಿಸುತ್ತೇನೆ ಅಂತ ಹೇಳಿದರು. ಇನ್ನು ಇಷ್ಟೆಲ್ಲ ರಾಜಕೀಯ ಚಟುವಟಿಕೆಗಳು ನಡೀತಾ ಇರಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವರ ಬೆಂಗಳೂರು ನಿವಾಸದ ಮೇಲೂ ದಾಳಿ ಮಾಡಲಾಗಿದೆ. 10 ಜನರ ಅಧಿಕಾರಿಗಳ ತಂಡ ದಾಖಲೆಗಳ ಪರಿಶೀಲನೆ ನಡೆಸಿತ್ತು. ಸಿಬಿಐನ 2ನೇ ತಂಡ ಪಾರಿಜಾತದಲ್ಲಿ ಶೋಧ ಕಾರ್ಯವನ್ನು ಈಗಾಗಲೇ ಮುಗಿಸಿದೆ ಕೂಡ. ಓಕೆ, ಸಾಕಷ್ಟು ರಾಜಕೀಯ ಸುದ್ದಿಗಳನ್ನು ನೋಡಿದ್ರಿ. ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗತ್ತೆ, ಹಾಗಾಗಿ ರವಿ ಮುದ್ದಿ ಒಂದು ಕಿಚಡಿ ತಯಾರಿಸಿದ್ದಾರೆ. ಬನ್ನಿ, ಹೇಗಿದೆ ಅದು ಕೂಡ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟಂತೆ. ಬನ್ನಿ, ಎಂಜಾಯ್ ಮಾಡೋಣ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯನ್ನು ಸಿಬಿಐ ಬಂಧಿಸಿರುವ ಹಿನ್ನೆಲೆಯಲ್ಲಿ ಸಹೋದರ ಸೋಮಶೇಖರ್ ರೆಡ್ಡಿ ಹೈದರಾಬಾದ್ಗೆ ದೌಡಾಯಿಸಿದ್ದಾರೆ. ಬೆಂಗಳೂರಿನಿಂದ ಹೊರಟಿರುವ ರೆಡ್ಡಿ ಹೈದರಾಬಾದ್ ತಲುಪುತ್ತಿದ್ದಂತೆ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇಂದು ಬೆಳ್ಳಂಬೆಳಗ್ಗೆ ಬಳ್ಳಾರಿಯ ರೆಡ್ಡಿ ನಿವಾಸದ ಮೇಲೆ ದಾಳಿ ನಡೆಸಿದ ಸಿಬಿಐ ಅಧಿಕಾರಿಗಳು ರೆಡ್ಡಿಯನ್ನು ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ದಿದ್ದರು. ಸೋಮಶೇಖರ್ ರೆಡ್ಡಿ ಅವರೇ, ಈಗ ಎಲ್ಲಿದ್ದೀರಿ? ಯಾವುದು, ಬೆಂಗಳೂರು ಏರ್ಪೋರ್ಟಾ? ದೇವನಹಳ್ಳಿ ಏರ್ಪೋರ್ಟ್. ಹಾಂ, ಯಾರ್ಯಾರು ಹೋಗ್ತಾ ಇದ್ದೀರಿ ಸಾಹೇಬ್ರೆ? ಯಾರು, ಅಡ್ವೊಕೇಟಾ? ಯಾರು ಅಡ್ವೊಕೇಟು? ಹಾಂ ಹಾಂ ಹಾಂ, ಓಕೆ. ರಾಮಚಂದ್ರ ರೆಡ್ಡಿ ಅಂತ ಅವ್ರು ಹೋಗಿದ್ದಾರೆ ಆಲ್ರೆಡಿ? ಓಕೆ ಓಕೆ, ರಾಯದುರ್ಗ MLA. ಹಾಂ, ಅವರು ಆಲ್ರೆಡಿ ಈಗ ಬೇಲ್ ಪ್ಲೀಯಾಗಿ ಹೋಗಿದ್ದಾರಾ ಜಾಮೀನು ಅರ್ಜಿ ಹಾಕ್ಲಿಕ್ಕೆ? ಹೌದಾ? ಅದೇನೋ 3 ಗಂಟೆಗಂತೆ ಕೋರ್ಟಿಗೆ ಇದು ಮಾಡೋದು, ಪ್ರೊಡ್ಯೂಸ್ ಮಾಡೋದು. 3 ಗಂಟೆಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಸೊ ನೀವು ಎಷ್ಟು ಗಂಟೆಗೆ ರೀಚ್ ಆಗ್ತೀರಿ ಈಗ ಹೈದರಾಬಾದು? ಹೌದಾ ಹೌದಾ, ಈಗ ಜಾಮೀನು ಅರ್ಜಿ ಹಾಕ್ತೀರಿ ಅಲ್ಲ? ಅದು ಬಿಟ್ಟರೆ ಬೇರೆ ಏನಿದೆ ನಿಮ್ಮದು ಮುಂದಿನ ಹೆಜ್ಜೆ? ಓಕೆ ಓಕೆ ಸರ್, ಥ್ಯಾಂಕ್ ಯು. ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಸಹೋದರ. ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗಲಾಯಿತು ಹೈದರಾಬಾದ್ಗೆ ಅಂತ ಹೇಳಿದ ತಕ್ಷಣ ಅವರು ಕೂಡ
ಹೈದರಾಬಾದ್ಗೆ ಹೊರಟಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ವೀರೇಂದ್ರಾಜ್ ಸೋಮಶೇಖರ್ ರೆಡ್ಡಿ ಅವರ ಜೊತೆ ನಡೆಸಿದಂಥ ಮಾತುಕತೆ ಫೋನ್ನಲ್ಲಿ ಅವರು ಮಾತಾಡಿದರು. ಏನು ಮಾತಾಡಿದರು ಅನ್ನೋದನ್ನು ನೀವು ಕೇಳಿಸ್ಕೊಂಡ್ರಿ.